ಅಲ್ಲ ನೀವು 7 ರಿಂದ
ಕೆಲವು ಕಳೆದು ಹೋಯಿತು. ಹೌದು. ಅವಳನ್ನ ಮನೆಯಲ್ಲಾಗಬೇಕು ಎನ್ನುವಂತ ಆಸೆ ಇದ್ದದ್ದಾದರೂ ಅದಕ್ಕಾಗಿ ನಾನು ಶ್ರಮ ವಹಿಸಿದ್ದು ಬಹಳ ಕಡಿಮೆ ಆಯಿತೇನು ಅಂತ ಅನ್ನಿಸ್ತಾ ಇದೆ. ಅಲ್ಲ ಅವಿಭಾಗ ನೀವೆಲ್ಲೂ ಶ್ರಮ ವಹಿಸುವ ಅನಿವಾರ್ಯತೆ ಬರುವುದಿಲ್ಲ. ಅಂದ್ರೆ ನಿಮಗೆ ಬೇಕು ಅಂತ ಶ್ರಮ ವಹಿಸುವ ಅನಿವಾರ್ಯತೆ ಬರಲಿಲ್ಲ. ಅದೆಲ್ಲ ಸ್ವಾಭಾವಿಕವಾಗಿ ಅಳವಡಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗಿರ್ತದೆ. ಆದ್ರೆ ಇದು ಒಂದೇ ಗಂಡಾಂತರ ಆಯ್ತಲ್ಲ. ಗಂಡಾಂತರ ಅಂತ ಹೇಳಿದ್ರೆ ನಾವು ಸರಿಯಾಗಿ ಆ ವಿಷಯದಲ್ಲಿ ಮುಂದುವರಿಯದೇ ಇದ್ದಂತೆ ಗಂಡಾಂತರ. ಪ್ರಯತ್ನ ಇವತ್ತು ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಎಂದಿನ ರೀತಿಯಲ್ಲಿ ನಾನು ಇಂದು ಹೊರಟದ್ದಲ್ಲ. ನಾನು ನಿಮ್ಮನ್ನು ಹೊಡೆದ ನಿಮ್ಮನ್ನು ಹೊಡೆದರೆ ನಾಚಿಕೆ ಕೈ ಮುಗಿದ ತಲೆ ಬಿಸಿ ಆಗ್ತು ಅದೇ ಎಲ್ಲ ರೀತಿಯಲ್ಲಿ ಯಾವತ್ತಾಗಿದ್ದ ತಲೆಯೂ ಇಲ್ಲ. ತಲೆ ಮೇಲೆ ಇದ್ದದ್ದು ಇಲ್ಲ. ಆ ರೂಪವೇ ಬೇರೆ. ಎದೆ ಬಿಡಿಯಬೇಕು. ಇಲ್ಲ ಆಗಲ್ಲ. ಸುಂದರ ರಾವಣ ದೇವರನ್ನೇ ನನಗೆ ಒಂದು ಸಾಕು. ಹೇಳಲಿಕ್ಕೆ ಹೋದೆ ಅಂತ ಆದ್ರೆ ಮತ್ತೆ ಯಾವ್ದಕ್ಕೂ ಇದಕ್ಕೆ ಬಂದು ಬಂದ್ಕೊಂಡಾಗ ಆ ತುಂಬಿದ ಚಂದ ಚಂದಿವೆ ಪ್ರಶ್ನೆ ಇಲ್ಲ. ಹೋಗಬೇಕಾದದ್ದು ಸೀತೆಯೊಂದಿಗೆ ಹೋದಾರು ಖಂಡಿತ ಸೀತೆಯ ಮನಸ್ಥಿತಿ ಹೇಗಿದೆ ಎನ್ನುವುದನ್ನು ತಿಳಿಯದೆ ಪ್ರಯತ್ನಕ್ಕೆ ಮುಂದಾಗುತ್ತದೆ. ಯಾವ ಕಾರಣಕ್ಕೂ ಹೆಣ್ಮಕ್ಳ ವಿಷಯದಲ್ಲಿ ಆ ಜಾಗ್ರತೆ ಮಾಡಲೇಬೇಕು. ಯಾಕೆಂದ್ರೆ ಅವರಿಗೆ ಮನಸ್ಸಿಲ್ಲದೆ ನಾವು ಬರುವ ವಿಷಯದಲ್ಲಿ ಅವರಿಗೆ ಒಪ್ಪಿತವಾಗದೇ ಇದ್ರೆ ಹೌದು ಹೋಗಿ ಮತ್ತೆ ಕಾರ್ಯವಿಫಲವಾಗುವುದು ಬೇಡ. ಆದ್ರೆ ಸಾಕು. ಹಾಗಾಗಿ ಈ ರಾವಣನ ವಿಷಯದಲ್ಲಿ ಆ ಸೀತಾದೇವಿಯ ಮನಸ್ಸನ್ನು ಬದಲಾಯಿಸುವುದಕ್ಕಾಗಿ ನಾವು ಅನೇಕ ವ್ಯವಸ್ಥೆ ಮಾಡಿದ್ದೇವೆ. ನಮಗೆ ಅನುಕೂಲ ಸ್ತ್ರೀಯರು, ಅನುಕೂಲ ಸ್ತ್ರೀಯರನ್ನೆಲ್ಲ ನಿಯೋಜಿಸಿದ್ದೇವೆ. ಅನುಕೂಲಕ್ಕೆ ಇಟ್ಕೊಂಡವರು ಹೌದಲ್ಲ? ಅವರನ್ನ ಹಾಗಾಗಿ ಇವತ್ತು ಅವ್ರು ಏನು ಪ್ರಯತ್ನ ಮಾಡಿದ್ದಾರೆ, ಅಭಿಪ್ರಾಯ ಪ್ರಯತ್ನದಲ್ಲಿ ಎಷ್ಟು ಫಲ ಆಗಿದೆ, ಸೀತೆ ಮನಸ್ಥಿತಿ ಯಾವ ರೀತಿ ಪರಿವರ್ತನೆ ಮಾಡಿದ್ದಾರೆ. ಎಲ್ಲಾ ಅನುಕೂಲ ಸ್ತ್ರೀಯರು ಬರಬೇಕು ಅಂತಿಲ್ಲ. ಅಲ್ಲ ನಮ್ಮಲ್ಲಿದ್ದವರೆಲ್ಲ ಬಂದ್ರೆ ಅದು ಒಂದು ರಾತ್ರಿ ಮುಗಿಸ್ತಾರೆ. ಅಯ್ಯಪ್ಪ ನಮಗೆ ಬೇಕಾದಷ್ಟು ಸವ್ಯಸಾಚಿಯಾಗಿ ಎರಡು ಒಂದು ಜಾಗದಲ್ಲಿ ಎರಡು ಮೂರು ಜಾಗ ಇಟ್ಕೊಂಡು ಅಂತದ್ದು ಕೋಲಿಂದೇ ನಡ್ಕೊಂಡು ಬರ್ತಾರೆ ನೋಡುವ. ನನಗೆ ಬೇರೆ ಕೆಲಸ ಇಲ್ಲಲ್ಲ. ನೀವು ಗಂಡ ಹೆಂಡ್ರೊಳಗೆ ಪಾಪ ಹೆಂಡತಿ ಯಾವ್ದು ಇವತ್ತು ಗಂಡ ಯಾವ್ದು ಇವ್ರು ಯಜಮಾನರು ನೋಡಿದ್ರೆ ಇರ್ತದೆ. ನನ್ನ ಮತ್ತೆ ಯಜಮಾನರು ನೋಡುವ ಕೆಲಸವೇ ನನ್ನ ಯಜಮಾನರು ಅಲ್ವಾ ಮತ್ತೆ ಒಡೆಯ ಒಡೆಯರು ದಣಿಗಳು ಒಡೆಯರು ಎಲ್ಲಿಗೆ ಪ್ರಭುಗಳು ಅವರು ಹೋದ್ರು ಪ್ರಭುಗಳು ಒಡೆಯರು ಲಂಕಾಧಿಪತಿ ನೋಡಿ ನೀವು ಹೇಳಿದ್ರೆ ಒಡೆಯದೆ ನಂಗೆ ಬ್ಯಾಲೆನ್ಸ್ ಯಜಮಾನ್ರು ಹಾಗಾಗಿ ಅದು ಅವರಿಂದ ನೋಡಿ ಹೌದಾ ಸಂತಾಯದಲ್ಲೇ ಯಜಮಾನ್ತಿ ಸಿಕ್ತು. ಇವತ್ತು ಒಂದು ಮೊದಲು ಕಂಡಾಗ ಆಗುವುದಿಲ್ಲ. ಆ ತಲೆ ಮುಂದಾದ್ರು ಒಂದಕ್ಕೊಂದು ಸಂಬಂಧ ಇಲ್ಲ. ಯಜಮಾನರು ಅಂತೇಳಿ ನೋಡು ಪ್ರಯತ್ನ ಮಾಡು ಹೇಳು ಏನಾದ್ರು ಮಾತಾಡ್ಬೇಡ. ನೀನು ಒಂದೊಂದು ಮಾತಾಡೋದು ನೋಡ್ಬಿಟ್ಟಲ್ಲ ನನಗೆ ಎದೆ ನಡುತ್ತಾ ಉಂಟು. ಇವತ್ತೇನೋ ಅವರ ಮನಸ್ಥಿತಿ ಬೇರೆ ಉಂಟು. ನೀವೆಲ್ಲ ಉಳ್ಕೊಂಡ್ರಿ. ಇಲ್ಲ ಅಂದ್ರೆ ಇಂಥ ಮಾತಾಡಿದ್ರೆ ಕತೆ ಬೇರೆ ಆಗಿತ್ತು. ಮಾತಾಡುವಾಗ ವಿಚಾರ ಮಾಡಿ ಮಾತಾಡ್ಬೇಕು. ಮಾತಾಡ್ಕೊಂಡು ವಿಚಾರ ಮಾಡೋದಲ್ಲ. ಮತ್ತೆ ಅವ್ರ ಮುಂದೆ ಹೋಗಿ
ಅದು ಯಜಮಾನ್ರು ಎಲ್ಲಿ ಕೇಳಬೇಕು ಈ ನೋಡಿ ಸುಗ 3 ತಿಂಗಳು ನನಗೆ ಹೇಳಬೇಕು ಅಂತ ಹಂಗೆ ಅರ್ಥ ಆಗುತ್ತೆ. ನೀವೇನೋ ಹುಡುಗಾಟ ಮಾಡ್ತಾ ಇದ್ದೀರಿ. ಯಾಕೆಂದ್ರೆ 9 ಗಂಟೆ ಕಷ್ಟ ಅಂತವ್ರಿಗೂ ಎಂತ ಮಾತಾಡ್ತೀವಿ ಇಷ್ಟ್ ಬಗ್ಗೆ ಎಲ್ಲ ಹೋದ್ರಾ? ಅಲ್ಲ 3 ತಿಂಗಳು ಬಿಡುವಿನಿಂದ ಹೌದು. ನಮ್ಮ ಬಾಳಕಾಲ ಮಕ್ಕಳಾಗ್ಲಿಲ್ಲ. ಹಾ ಹೀಗೆ ದೇವರ ತಿಥಿ ಮಾಡಿ 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 ನಿಮ್ಮಂಥವ್ರು ಸ್ಥಿತಿ ಮಾಡಿದ್ಮೇಲೆ ಅವ್ರು ದೇವರ ಸ್ತುತಿ. ಈಗ ನನ್ನ ಮುಂದೆ ಹೇಳ್ತಾಯ್ತು ಇಂಥದ್ದೊಂದು ದಯವಿಟ್ಟು ಅಂದ್ರೆ ಹೇಳ್ಬೇಕು. ಮಂದಿ ಅವ್ರಿಗೆ ಹೇಳ್ತೀವಿ. ಹಾ ಸ್ವಲ್ಪ ಜಾಗ್ರತೆ ಮಾಡಿ ಬನ್ನಿ ಸರಿ ನಮೋ ನಮಃ. ಶುಭವಾಗಲಿ. ಅನುಕೂಲ ಸ್ತ್ರೀಯರು ಹಾ ಅಶೋಕವನದಲ್ಲಿದ್ದವರನ್ನೇ ಹಾ ಆ ಸೀತೆಯ ಮನಸ್ಸನ್ನು ಬದಲಾಯಿಸಿ ಹಾ ನನ್ನಂತವರು ಅನುರಕ್ತರಾಗುವ ಹಾಗೆ ಹಾ. ನೀವು ನಮಗನುಕೂಲವಾಗಿ ವರ್ತಿಸಬೇಕು ಎನ್ನುವ ಕಾರಣಕ್ಕಾಗಿ ಅನುಕೂಲ ಸ್ತ್ರೀಯರು. ಏನಾಯಿತು ನಿಮ್ಮ ಪ್ರಯತ್ನ? ನಾನು ಹೋಗಿಯ ಪ್ರಯತ್ನ ಮಾಡುವಷ್ಟು ಮಾಡಿದ್ದೇನೆ. ಹಾ ನಾನು ಮಾಡಿದಷ್ಟು ಪ್ರಯತ್ನ ಯಾರು ಮಾಡಿಲ್ಲ. ಹಾಗಾಗಿಯೇ ನಿಮ್ಮಲ್ಲಿಯೇ ಪ್ರಯತ್ನ ಆಗಿದೆ. ಇದ್ದು ಅಲ್ಲಿ ಜೋರಾಗಿ ಪ್ರಯತ್ನ ಏನೇನು ಹೇಳಿದ್ದೇನೆ ಬೇಕಾದ್ರೆ ಎಲ್ಲ ಹೇಳಿದ್ದೆ. ನೋಡುವ ಹೇಳಾಗಿದೆ. ಸೀತೆ ಹತ್ರ ಹೇಳಿ. ಸೀತಾ ನಿನ್ನ ಹತ್ರ ಬಂದ್ರೆ ಯಾರಿಗೂ ಶೀತ ಆಗ್ಬೇಕು. ಎಂತ ಸಾಂಕ್ರಾಮಿಕವ ಅವ್ರು ತೀರೋಗ್ಲಿ. ಹಾಗೆ ಹಾಗೆ ನೀರಾಗ್ಬೇಕು ಅವಳ ಅಂತ. ಹಿರಿಯರೇನೆ ಹೋದ್ರೆ ಹಾ. ಉಪಾದ ಮನಸ್ಸಿಗೆ ತಂಪಾಗಬೇಕು. ಆಗ್ಬೇಕು. ಹಾ ನೀನು ಒಬ್ಬಳೇ ಹಾ. ಈ ಚುಚ್ಚುಕಾಮರದ ಕಡೆ ಕುಳಿತು ಯಾವುದು? ಚುಚ್ಚುಕಾಮ ಯಾವ್ದಲ್ಲ? ಅಲ್ಲ, ಚುಚ್ಚಿದ್ದ. ಚುಂಕು ಚುಂಕು ಮಾಡ. ಹಾ. ಈ ಗಾಡಿ ಎಷ್ಟು ಜನರಿಗೆ ಹಾಗಾಗಿದೆ. ಈ ಜಾತ್ರೆಗಂತೂ ಹೋದೆ. ಶುಭ ವೃಕ್ಷ. ಸುಮ್ಮನೆ ಕಣ್ಣೀರನ್ನು ಹಾಕ್ತಾ ಇದ್ದೀಯಾ? ಕಣ್ಣೀರು ಹಾಕ್ತಾ ಇದ್ದೀಯಾ? ಕಣ್ಣೀರಿಲ್ಲ ಅಂದ್ರೆ ಕಣ್ಣೀರು ಹಾಕ್ತದೆ. ರಾವಣನ ಬಗ್ಗೆ ನೀನು ಹಾ ಏನು ತಿಳಿದುಕೊಂಡಿದ್ದೀಯ? ಹಾ ಅಂತ ಹೇಳಿದ್ದೇನೆ. ರಾವಣ ಮಹಾಪ್ರಭುವಂದ್ರೆ ಸಾಮಾನ್ಯ ಅಲ್ಲ. ಆಹಾ ಅವರ ಅಪ್ಪ ಒಂದ್ ಜಾತಿ ಅಮ್ಮ ಒಂದ್ ಜಾತಿ. ನೀನು ಒಳ್ಳೆ ಉದ್ಧಾರ ಮಾತಾಡಕ್ಕೆ. ಹಾ ಅದು ಎರಡು ಬೇರೆ ಬೇರೆ ಜಾತಿ ಆದ್ರೆ ಎಷ್ಟೋ ಮಕ್ಕಳು ಚುರುಕಿರ್ತಾರೆ. ಕೆಲವು ಒಳಗಿದ್ದರು ಚುಚ್ಚಿದ್ದದ್ದಲ್ಲ. ಆಮೇಲೆ ಈಗ ಮಾತ್ರ ಪೂರಕವಾಗಿರಲಿ ಅಂತ ಕೇಳಿದ್ರು. ನಾನು ಇವತ್ತು ಇದ್ದದ್ದು. ಹಾಗೆ ಹುಟ್ಟಿದವರು. ಅವರು 4 ಜನ ಮಕ್ಕಳು. ಹಾ ಅದ್ರ ಸರಿ ಇದ್ದವರು ಇವರು ಒಬ್ಬರೇ. ಸಾಯ್ಬೇಕು ಅಂತ ನೀವು ಮತ್ತೆ ಹೇಳಿದ್ದೆ ನಾನು. ಅಸಂಬದ್ಧ ಮಾತಲ್ಲ ಸಾಯ್ಬೇಡ ಅಂತ ಹೇಳಿದ್ದೆ ನಾನು. ಸರಿ ಹೇಳಿದ್ದೇನೆ. ಹೇಗೆ ಸರಿ? 4 ಜನ ಮಕ್ಕಳು. ಹಾ ಒಬ್ಬ ನಿದ್ದೆ ಕೋಣೆ ಬಿಟ್ಟು ಹೊರಗೆ ಬರುವುದಿಲ್ಲ, ಒಬ್ಬ ದೇವರ ಕೋಣೆ ಬಿಟ್ಟು ಹೊರಗೆ ಬರುವುದಿಲ್ಲ. ಇನ್ನೊಬ್ಬರು ತಂದಿದ್ದಾರೆ, ಅವರು ಮನೆಗೆ ಬರುವುದಿಲ್ಲ. ಇದ್ದವರು ನಿದ್ದೆ ಕೊನೆ ಇದ್ದವರು ಮನೆಗೆ ಬಂದಿದ್ದವರು ಹಾ ಹೊರಗಿನ ಹೋಗಿತ್ತು ಇವರ ಗೊತ್ತಿಲ್ಲ. ಸರಿ ಇದ್ದಾರೆ. ನಾವು ತಿಂಗಳು ಅವರು ಸರಿ ಇಲ್ಲ. ಸರಿ ಮಾತಾಡ. ಹಾ ಆಯ್ತು. ಖಚಿತವಾಗಿ ಹೇಳಿದ್ದಾರೆ. ಅದೇ ಅಲ್ಲಿ 3 ತಿಂಗಳು ರಾವಣನ ಬಗ್ಗೆ ನಿಮಗೆ ಗೊತ್ತಿಲ್ಲ.
ಶೋಕರಾಮನಾಗಲಿಕ್ಕೆ ಏನ್ ತೊಂದರೆ? ಎಂತದಪ್ಪ? ಅದ ಯಾರು? ನಿಮ್ಮ ಬಗ್ಗೆ ಹೇಳ್ತಾರಲ್ಲ, ನಾನು ಶೋಕ ಹೇಳಿ. ರಾವಣ ಅಂತ ಹೇಳ್ತಾರೆ. ಹಾ. ಅಷ್ಟೇ ಅಲ್ಲ, ದೋಷ ಕಂಡ ರಾವಣನಿಗೆ ಸಾಮಾನ್ಯ ಅಲ್ಲ. ದೋಷ ಕಂಡ. ದೋಷ ಕಂಡ. ಇವನಿಗೆ ನಿವೃತ್ತಿಯೇ ಮಾಡಲ್ಲ. ಅವನೇ ಹೇಳಿದ್ರು. ಪಾಪ ಆಗಿತ್ತೋ ಏನೋ. ಅವನು ಪಾಪ ಇವ್ರನ್ನ ತಗೊಂಡೋಗೋದು ಬಿಟ್ಟು ಇದು ಅನುಕೂಲ ಅಲ್ಲ, ನಿಮ್ಗೆ ಅನಾನುಕೂಲ. ಒಳ್ಳೆ ಕಾರ್ಯ ಮಾಡಿದ್ರಿ ಎಂಬ ಕಾರಣಕ್ಕಾಗಿ ನೇಮಿಸಿದ್ದು. ಹೌದು, ಇದು ಅನಾನುಕೂಲ ಸ್ತ್ರೀ. ಅನಾನುಕೂಲ ಆಯ್ತಲ್ಲ? ಹಾ. ಆದ್ದರಿಂದ ಹಾ. ನೀನು ನಮ್ಮ ರಾವಣನನ್ನ ಒಪ್ಪು. ಒಪ್ಪು. ಹಾ. ಹಾ. ಹಾಗಂತ ಅವರಿಗೆ ಏನು ತೊಂದರೆ ಉಂಟಲ್ಲ. ಇಲ್ಲ. ಅವರ ಹೆಂಡತಿ ಇದ್ದಾಳೆ. ಹೌದು. ಮಂಡ್ಯ ಎದುರಿ. ಏ ಸಮಸ್ಯೆ. ಯಾರು ಬಂದದ್ದು? ನೀ ಯಾರು ಮಾಡ್ಕೊಂಡೆ? ಅದು ಏನೋ ಒಂದು ಸಮಸ್ಯೆ. ಅವಳು ಇದ್ದಾಳೆ. ಇವ್ರ ತಲೆ ಸ್ವಲ್ಪ ನೋಡಿ ಅದೊಂದು ಚಕ್ರ ಆಗಿದೆ ಕೆಲವು. ಆದ್ರಿಂದ ಇರುವಾಗ ಸಿಕ್ತು. ಸಂತೋಷದಲ್ಲಿ. ಇದ್ದಾಳೆ. ಹಾ. ಆದರೂ ನಿನ್ನನ್ನು ಬಯಸುತ್ತಾ ಇದ್ದಾಳೆ. ಹಾ. ನೋಡು, ನಿನ್ನ ಗಂಡ ಯಾವುದಕ್ಕೂ ಪ್ರಯೋಜನ ಇರಲಿಲ್ಲ. ನಿಜವಾಗಿ ಮನೆಯಲ್ಲಿ ಬಾಳಿಸಬೇಕಿತ್ತು ನಾಡಿನಲ್ಲಿ. ನಿನ್ನನ್ನು ಕಾಡಿಗೆ ಕರೆದುಕೊಂಡು ಬಂದ. ನಮ್ಮ ಯಜಮಾನ ಹಾಗೆ. ಅವ್ರು ಕಾಡಿನಲ್ಲೇ ಬೇಕಿದ್ರೆ ಸಿಕ್ಕಿ ತಗೊಂಡು ಮನೆ ತರ್ತಾರೆ. ಕಾರಣ ಸಿಕ್ಕಿದ್ರು ಮನೆ ಬಿಟ್ಟು ಕಾಡಿ ಮನೆಯಲ್ಲಿದ್ದವರನ್ನು ಕಾಯಿಸ್ಕೊಂಡು ಅಂದ್ರೆ ನಮ್ಗೆ ಅಷ್ಟು ಅನುಕೂಲ ಉಂಟು. ಇವ್ರು ಕಾರಣ ಸಿಕ್ಕದು ಒಂದು ಬಿಡುವುದಿಲ್ಲ, ಮನೆ ತಗೊಂಡು ಒಳ್ಳೇದು ಅಂತ. ಆ ರೀತಿಯವರು ಅಷ್ಟೇ ಅಲ್ಲ. ನಿನ್ನ ಗಂಡ ಏನು ಈಗ ಸೇತುವೆ ಕಟ್ಟಿದ. ಒಂದಾದರೂ ಬಂಡಿಯನ್ನು ಪರ್ವತವನ್ನು ಹೊತ್ತನ ಹೊರಗೆ ಜನರೇ ನಾವೆಟ್ಟಿ ನೆಮ್ಮದಿ ಮಾಡಿ ಎಷ್ಟು ಹೊರೆ ಹೋಗ್ತಾರೆ. ಹೊತ್ತು ಆಗುತ್ತೆ. ತಲೆ ಅಷ್ಟುಂಟು. ಆ ಹತ್ತದಲ್ಲೇ ಹಾ. ಅಷ್ಟೇ ಅಲ್ಲ, ಕೈಲಾಸ ಪರ್ವತವನ್ನು ಎತ್ತು ಬಿಟ್ಟು ಹೋಗ್ತಿದ್ರು. ಎತ್ತು ಬಿಡ್ತಿದ್ರು. ಏನ್ ಮಾಡುವ ಪಾಪ ಕೈ ಅಡಿಸಿಕೊಂಡು ಅದನ್ನು ಹೇಳಿ ನಾವು ಏನ್ ತಿಳ್ಕೊಂಡಿದ್ದೀವಿ? ಸಿಕ್ಕು ಗೊತ್ತಾದ್ರೆ ಸಿಕ್ಕಿಬಿದ್ದರೆ ಪೂರ್ತಿ ಸರ್ವನಾಶ ಮಾಡ್ತಾರೆ ಅಂತ ಗೊತ್ತಾಯ್ತು. ಸಿಕ್ಕು ಗೊತ್ತಾಗಿದ್ದು ಅವನಿಗೆ ಸಿಕ್ಕು ಗೊತ್ತಾಗಿದ್ದು ತಪ್ಪಲ್ಲ, ಮರ್ಯಾದೆ ಹೋಗೋ ವಿಷಯ ಅಲ್ಲ. ಈ ಚಂದ್ರ ಬುದ್ಧಿ ಸಿಕ್ಕು ನಾವು ಗೊತ್ತಾಗಿದ್ದಿಲ್ಲ. ಈಗ ಮಳೆ ಜೋರಾಗಿ ಒಂದು ಮಾಡಿದೆಲ್ಲ ನೀರು ಬಿಟ್ಟರೆ ಅಲ್ಲಲ್ಲಿ ಸಿಕ್ಕು ಪರದಾಡುವುದಿಲ್ಲ. ಹಾಗೆ ನಮ್ಮ ಯಜಮಾನ ಪರಿಸ್ಥಿತಿ ಯಾಕೆ ಹೋಯ್ತು ಏನು ಒಪ್ಪೆ ಹಾಕಿದ್ದು ಹೇಳಿ. ನಮ್ಮ ಯಜಮಾನ ಕೈ ಸಿಕ್ಕೊಂಡೆ. ಏನಂತ? ಅಯ್ಯೋ ಅಯ್ಯೋ ಅಂತ ಬೊಬ್ಬೆ ಹಾಕಿದ್ದು. ಎಷ್ಟೋ ಜನ ಬೊಬ್ಬೆ ಹಾಕ್ತಾರೆ. ಆಗ ಅವರಿಗೆಲ್ಲ ಹೆಸರು ಬರ್ತದೆ. ಬೊಬ್ಬೆ ಹಾಕಿದ್ದಕ್ಕೆ ನಮ್ಮ ಯಜಮಾನರಿಗೆ ಹೆಸರು ಬಂತು ಅಂದೆ. ಅವರು ಅಡಿ ಸಿಕ್ಕಿದ್ರು, ಅಲ್ಲಿ ಬೊಬ್ಬೆ ಹಾಕಿದ್ರು, ಈರ್ತಿಯುತವಾಗಿ ಒಬ್ಬ ಹಾಕಿದ್ದಾರೆ. ಬೊಬ್ಬೆ ಹಾಕಿದ. ಅಲ್ಲಿ ಹೆಸರು ಹೆಸರು ಬಂತು. ಹಾಗಾಗಿ
ಹಾ. ಸಾಕಾಯ್ತು ಬಿಟ್ರೆ ಹಾ. ಮನಸ್ಸು ಮಾತ್ರ ಪರಿವರ್ತನೆ ಆಗಲಿಲ್ಲ. ನೀವು ಏನೇನು ಬಗ್ಗೆ ಹೇಳಿದ್ರು ಪರಿವರ್ತನೆ ಆಗಲೇ ಇಲ್ಲ. ಹಾ. ಒಂದೊಮ್ಮೆ ಹಾ. ಹಾವಿನ ಹಲ್ಲು ಅಮೃತ ಆಗುವುದೇನು ಇದೇ ಮನಸ್ಸು ಇಲ್ಲ. ಯಾಕೆ ಉದಾಹರಣೆ ಕೊಟ್ಟು ಹೇಳ್ತೇವೆ ನಾವು. ಏನಾಯ್ತು? ಉದಾಹರಣೆ ಕೊಟ್ಟು. ಏನು ನೀನು ಈಗ ಇರುವೆ ನೋಡಿದ್ಯಾ? ಇರುವೆ ಪಾಪ ನೋಡಿದ್ಯಾ? ನೀನು ನೋಡಿದ್ಯಾ? ನೀನು ಈ ಕಾಣುವುದಿಲ್ಲ. ಈ ಕಾಣುವುದಿಲ್ಲ. ಆನೆಗೆ ಹತ್ತದಲ್ಲಿತ್ತ? ಅದು ಸಂಗೀತಗಳನ್ನು ಹಾ. ಇರುವೆ ಕಾಣುವುದಿಲ್ಲ. ಇರುವೆ ಕಾಣಲಿಲ್ಲ. ಹಾ. ಅದು ದೊಡ್ಡ ಸಮುದ್ರ ನೋಡಿದ್ಯಾ? ಹಾ, ನೋಡಿದ್ದೆ. ಯಾಕೆಂದ್ರೆ ನಾವು ಇಲ್ಲೇ ಹತ್ರ ಹತ್ರವೇ ಅಲ್ವಾ? ಹಾ. ಆ ಸಮುದ್ರ ಬೇಕಿದೆ. ಹಾ. ಈ ಇರುವೆ ಫುಲ್ ಗೋತ್ರಿಸ್ತೀವಿ. ಆ ಜೀವ ಮಾತ್ರ ಒಪ್ಪುತ್ತಾರೆ. ಇರುವೆ ಸಮುದ್ರವನ್ನು ಕುಡಿದು ಬತ್ತಿಸಿದ್ರು ಬತ್ತಿಸಬಹುದು. ಸಾಧ್ಯವಾ? ಆದರೂ ಸೀಟೆ ಗೊತ್ತಾಗಿರ್ತಿಲ್ಲ. ಇದು ನಾಗ ನೋಡಿದ್ಯಾ? ನಾನು ನೋಡಿದ್ದೆ. ಖಚಿತ ಅಲ್ವಾ? ನೀ ಹೇಳ್ಬೇಕಂತೀನಿ ಈಗ. ಹಾವು ಹಾ. ಹಾ. ಗೋವಿಷ ಹಾ. ಹಾವು ಬರುವ ಅಮೃತ ಹಬ್ಬ ಆಗ್ತದೆ. ಹಾ. ಇವಳು ಮಾತ್ರ ಸರಿ, ನೀ ಹೇಳ್ದಂತೆ ಓಕೆ ನಾವು. ಒಂದು ತಿಂಗಳ ಮೇಲೆ ಇಲ್ಲ. ನೊಣ ನೋಡಿದ್ಯಾ? ಹಾ? ನೊಣ ನೋಡ ನೋಡಿದ್ರೆ ಇನ್ನೊಂದು ಮುಖದಲ್ಲಿ ಹಾಕ್ತಾ ಇದೆ. ಮುಖಕ್ಕಾವತ್ತು ಸೊಳ್ಳೆ. ಹಾ, ನೋಡ ಅಂದ್ರೆ ಬೇರೆ. ಹೇಳು, ಹೇಳು. ಆ ನೊಣ ಹಾ. ದೊಡ್ಡ ಪರ್ವತ ನೋಡಿದ್ಯಾ? ಅವತ್ತೇ ನೋಡ್ತಿದ್ದೆ ನಾವು. ನಮ್ಮ ಎದುರೇ ಉಂಟು ದೊಡ್ಡಲ್ಲ, ಒಂದು ಕಿಕ್ಕೆ ಪರ್ವತ. ನಾಳೆ ದೊಡ್ಡ ಹಾ, ದೊಡ್ಡದು. ಹಾ, ತೋರಿಸ್ತೇನೆ. ಪರ್ವತ. ಆ ದೊಡ್ಡ ಪರ್ವತ ಆಮೇಲೆ ಸಣ್ಣ ನೊಣ ತಿನ್ಬಹುದು. ಹಾ. ಇವಳು ಮಾತ್ರ ಹಾ. ಬೆಕ್ಕು ನೋಡಿದ್ಯಾ? ಬೆಕ್ಕು ನೋಡ್ತೇವೆ. ನಮ್ಮಲ್ಲಿಲ್ಲ ಅಲ್ಲ ಬೆಕ್ಕು. ಇಲ್ಲ. ಎಂತ ಮಾತಾಡ್ತೀನಿ. ಬೆಕ್ಕು ನೋಡಿದವರು ಇದ್ರ. ಹಾ. ಈ ಬೆಕ್ಕಿಗೆ ಹಾ. ಅತಿ ಕೋಡು ಬಂದ್ರು ಬರ್ಬೋದು. ಹಾ, ಬೆಕ್ಕು ಬೆಳಿಗ್ಗೆ ನೋಡುವುದು. ಬರ್ಬೋದು. ಹಾ. ಇವಳು ಮಾತ್ರ ರಾಮನ ಒಪ್ಪುದು. ರಾಮನನ್ನು ಬಿಟ್ಟು ಬೇರೆ ಧ್ಯಾನವೇ ಇಲ್ಲ. ಏನ್ ಮಾಡಿದ್ರು ಪ್ರಯೋಜನ ಇಲ್ಲ. ಪ್ರಯತ್ನ ಪಟ್ಟು ಪ್ರಯೋಜನ ಆಗಿಲ್ಲ. ಇದೆಲ್ಲ ತಪ್ಪಾಯ್ತು. ಹಾ. ಇರುವೆ ಸಮುದ್ರ ಕುಡಿಯಕ್ಕೆ ಸಾಧ್ಯವಾ? ಹಾ. ಇರುವೆ ಸಮುದ್ರ ಕುಡಿಯಕ್ಕೆ ಸಾಧ್ಯವಾ? ಇದು ನಿರ್ಮಾಣ ಮಾಡುವ. ನಾನು ಅದನ್ನೇ ಹೇಳ್ತೀನಿ. ಇವ್ರು ಹೇಳ್ತಾರೆ ಅಂತ ಇದನ್ನು ಬಿಟ್ಕೊಂಡು ಹೋಗುದವಳಿಯ ಹಾಗಂತ ಯಾವ ಕಾರಣಕ್ಕೂ ಹೇಳ್ತೇನೆ. ಪರ್ವತವನ್ನು ನುಂಗಿತಾದವರು ಅವರ ಮಾತನ್ನು ಒಪ್ಪಬಹುದಾ? ಅಜ್ಜಿಗೆ ಬಹಳ ವಯಸ್ಸಾಯ್ತು ಬಿಟ್ಟು ದಾನಿ ಪೀಠ ಮೂರ್ತಿಯ ಗರ್ಭಿಣಿ ಅವರು. ಅದು ಬಿಟ್ಬಿಡಿ. ನಮ್ಗೆ ಶಿವೆ ಬೇಡ. ದೈವಾನು ಕೂಡ ನಾವು ಮಾತಾಡಿಲ್ಲ. ಆದ್ರೆ ವಿಶೇಷ ನೋಡಿ, ಪರ್ವತವನ್ನು ನುಂಗಿತಾದವರು ಅಂತೇಳಿ ನಾನು ನುಂಗಿದ್ದನ್ನು ಕಣ್ಣಾರೆ ನೋಡ್ತೀನಿ. ನುಂಗ್ತದೆ. ಪರ್ವತ ಅಂತ ಹೇಳಿದ್ರೆ ಭೂಮಿಯ ಮೇಲೆ ಹೌದೇ? ಆಕಾರ ಹೇಗೆ ಅಂತ ನಿಮಗೂ ಗೊತ್ತು. ತುದಿ ಹೋದಾಗ ತೂಪಾಗ್ತೇ ಹೋಗ್ತದೆ. ಬುಡ ಸ್ವಲ್ಪ ಅಗಲವಾಗಿ ಇರ್ತದೆ. ನಾನು ಈಗ ಒಂದು ದಿವಸ ಈಗ ಯಾವುದೋ ತಲೆ ಬಿಸಿಗೆ ಹೆಣ್ಣಿಗೆ ಮಾತುಕತೆ ಜೋಡೂರಾಯ್ತು ಸಿಟ್ಟು ಬಂದ್ಕೊಂಡು ನಮ್ಮ ಮನೆ ಮೇಲೆ ಆಗಬೇಕಾಯ್ತು ಹತ್ತು ಹೋಗ್ತಾ ಇರುವ ಸ್ವಲ್ಪ ತಲೆ ಬಿಸಿ ಅಂದ್ರೆ ಏನು ಮಾತಾಡ್ತಾರೆ ಸಂಸಾರದಲ್ಲಿ ಗೊತ್ತಿರ್ತದೆ. ಹಾಗೆ ತಲೆ ಬಿಸಿ ರಗಳೆ ಬೇಡ ಹೋಗ್ತಿದ್ದೆ. ಹಿಂಗೆ ಹೋಗುವಾಗ ಅಲ್ಲಲ್ಲಿ ಪರ್ವತ ಕಂಡೆ. ಪರ್ವತ ನೋಡಿದೆ. ಅದು ನಾನು ನೋಡ್ದೆ. ನಾನು ಬರೀ ಹೋದೆ. ಮೇಲಕ್ಕೆ ಹೋಗಿ ತಿರುಗಿ ಬರ್ತಾ ನೋಡ್ತೆ. ಅಲ್ಲಿದ್ದು ಒಂದೇ ಒಂದು ಪರ್ವತ ಇಲ್ಲ. ಬಾಣ ಇದ್ದದ್ದೆಲ್ಲ ನುಗ್ಕೊಂಡು ಮತ್ತೆ ನುಗ್ಕೊಂಡು ಹುಟ್ಟ. ಹಾಗಾಗಿ ಪರ್ವತವನ್ನು ನುಂಗಿತಾದವರು ಮಾತಿಗೆ ಅರ್ಥ ಇಲ್ಲ. ನುಂಗಿತಾರೆ ಕಂಡಿದೆ. ಮತ್ತೆ ನಿಂತ ನಿಂತ ಕಾವಾಗಿದ್ದಿದ್ಯಾ? ಪಾಪ ಇದು ಮಾಡ್ತಿದ್ರೆ ಅನಿಸ್ತದೆ. ಆಗ ಕಾಲ್ದಾಗ ಪರ್ವತ ಉರುಳುವಂತದ್ದಲ್ಲ. ಕಲ್ಪನೆ ಮಾಡ್ಕೊ. ಪರ್ವತವೇ ಅಲ್ಲ, ನುಂಗಿದ್ದೆ. ಇನ್ನು ನಾನೆಲ್ಲ ಹಲ್ಲು ಅಮೃತವಾದ ನಮ್ಮ ಅಜ್ಜಿ ಇದ್ದಾರೆ, ಇವತ್ತು ಇದ್ದಾರೆ. ಹಾಗೆ ಹೊಚ್ಚೆ ಬಂದಿದ್ದು. ನಾನು ಬಟ್ಟೆ ತೊಳಿಲಿಕ್ಕೆ ಹೋದವರು ಒಬ್ಬೆ ಎಷ್ಟು ನೋಡ್ದೆ ಎಂತಾಯ್ತು ಮಗನೇ
ಕಚ್ಚಿತು. ಹಾ. ನಾನು ಹೋದೆ ಅಂತ ಮಾಡಿದೆ, ಏನು ಆಗಿ? ನನಗೆ ಏನೂ ಆಗಲಿಲ್ಲ. ಈಗ ಒಳ್ಳೆ ಎಲ್ಲಿ ಹೋಗಿದ್ದೆ, ಹಾ. ಹಾವಿನಲ್ಲಿ ಒಳ್ಳೆ ಹಾವು ಅಂತ ಹೇಳುದು ಯಾವ್ದನ್ನು ನಾಗ ಅಂದ ಮೇಲೆ ಲೆಕ್ಕ ಆಗ್ತದೆ. ಹಾ. ನೀರೊಳ್ಳೆ ನೀರೊಳ್ಳೆ ಅಂತ ಹೇಳಲೇ ಇಲ್ಲ. ಹಾವಿನಲ್ಲಿ ಒಳ್ಳೆ ಹಾವು ನಾನು. ಅಜ್ಜಿ ಕಚ್ಚಿದ್ದದೇ ಒಳ್ಳೆ ಹಾವು. ಅದು ಸಾಯಿಲ್ಲ, ಕಚ್ಚಿಕೊಂಡು ಅಜ್ಜಿಯೇ ಸಾಯಲಿಲ್ಲ. ನೀ ಅಂತ ಹೇಳುದು ನಿಮಗೆ ಇಲ್ಲ ಆಗ್ತದೆ. ನಮ್ಮ ಅಜ್ಜಿ ಹಾವು ಕಚ್ಚಿದ್ದು ಸಾಯುವುದಿಲ್ಲ. ಇಂಥ ಅಜ್ಜಿ ಇದ್ದರೆ ಪ್ರಪಂಚದಲ್ಲಿ ಹೆಚ್ಚಾಗಿ ಮಾತಾಡಲ್ಲ, ವಿಮರ್ಶೆ ಮಾಡಲ್ಲ. ನಮ್ಮ ಮನೆಗೆ ಗೊತ್ತಿದೆ. ಹೌದೌದು, ಹೆಂಡತಿ ತವ್ರ ಮನೆಗೆ ಹೋಗಿದ್ದು, ನಂದೇ ಯಜಮಾನಿಕೆ ಒಳಗೆ ಹಾಕಿದ ತಪ್ಪನ್ನು ಬಿಟ್ಟಿದ್ದೆ. ಬಣ ಬಣ ಅಂತು ಇವತ್ತು ಒಳಗೆ ಹೋದೆ, ಹೋಗಿ ನೋಡ್ತೇನೆ, ಬೆಕ್ಕು ತಲೆ ಒಳಗೆ ಹಾಕ್ತಿದೆ ತೊಂದರೊಳಗೆ. ಮೇಲೆ ಉಂಟಲ್ಲ ಓಡು ಹೀಗ ನೀವು ತಲೆ ಇಲ್ಲ. ನೀ ಹೇಳಿದ್ದೇನು? ಬೆಕ್ಕುಗಳಿ ಅತಿ ಕೋಡು ಬಂದದ್ದು ಅಲ್ಲಾಡುತ್ತದೆ ಅಂತ ಕೋಡಲ್ಲ ಅಂತ ವಾದ ನಿನ್ನದ್ದು ಅದಲ್ವಾ? ಅದು ಅತಿ ಕೋಡ ಆಗ್ತಿದ್ದ ಆಗ್ತಾ ಉಂಟು. ಏನು ನೀ ಹೇಳಿದ್ದು ಅತಿ ಕೋಡು, ಆದ್ರಿಂದ ಬೆಕ್ಕು ಬಂದಿದೆ. ನಿನ್ನ ವಾದಕ್ಕೆ ಯಾವ ಹುಳು ಇಲ್ಲ. ಅದು ಎಷ್ಟೋ ಸಲ ಈಗಲೂ ನಾನು ಸಮುದ್ರ ಬಳಿ ಹೋಗ್ತಾ ಇರುವಾಗ ಸಮುದ್ರದ ತೆರೆ ಉದ್ದಕ್ಕೆ ಬರ್ತಿತ್ತ. ಅಲ್ಲೆಲ್ಲ ಇನ್ನೂ ಸಾಲಿ ಹೋಗ್ತಾ ಇದ್ದೆ. ಹೋಗ್ತಾ ಇತ್ತು. ಹೋಗಿ ಆಚೆ ಹೋಗಿ ತಿರುಗಲು ನೋಡ್ತೆ. ಇಲ್ಲಿದ್ದು ಸಮುದ್ರ ನೀರು ಅಲ್ಲಿಗೆ ಹೋಗಿ, ಇಲ್ಲಿದ್ದು ಇರುವೆ ಸಾಲು ಅಲ್ಲಿಗೆ ಹೋಗಿದೆ. ಅಷ್ಟೇ, ಇಲ್ಲಿಂದ ಅಲ್ಲಿವರೆಗೆ ಕೂತಿದ್ದೆ ಅಂತ. ಎಂತ ಇರ್ತ ಬರ್ತಾ ಅದು ನೀ ಹೇಳ್ಬೋದು. ಉಳಿದು ಇರುವೆ ಹೇಳಬೇಕು. ನೀ ಹೇಳಿದ ಯಾವುದು? ಇರುವೆಗಳು ಅಲ್ಲ, ಇರುವೆಗಳು ಕುಡಿತದ ಆಗಲಿಲ್ಲ. ಅಲ್ಲ, ನಾವು ಹಿಂದೆ ಮಾತಾಡ್ತೇವೆ. ಹಾಗಾಗಿ ಹೇಳ್ತೇನೆ ನಾನು, ಇರುವೆ ಅದು ಕುಡಿದೇ ಕುಡಿತದೆ, ಸಮುದ್ರ ಕೆಳಗೆ ಹೋಗೇ ಹೋಗ್ತದೆ. ನೀವು ಅವತ್ತ ಸನ್ಯಾಸಿ ವೇಷ ಮಾಡಬಾರ್ದು. ಮತ್ತೆ ಅವಳಿಗೆ ಘೋಷ ಕಟ್ಟ ಕಟ್ಟಿದವರು ಯಾವುದು? ರಾಮ ವೇಷ ಮಾಡಿಬಿಟ್ಟಿದ್ರೆ ಅವತ್ತ ಕಟ್ಟಬಿಟ್ಟು ರಾಮ ವೇಷ ಮಾಡಿ ಕರ್ಕೊಂಡು ರಾಮನವರೇ. ರಾಮನ ಹುಡುಕ್ತಾ ಇರ್ತಿದ್ದ. ಅಂದ್ರೆ ರಾಮನ ವೇಷನಾದ ಮಾಡಿ ಅವರನ್ನು ಕರ್ಕೊಂಡು ರಾಮವನ್ನು ಹುಡ್ತಾರೆ. ಸನ್ಯಾಸಿ ವೇಷ ಮಾಡಬಾರ್ದು. ಅಲ್ಲ, ಸನ್ಯಾಸಿ ಎಲ್ಲಿ ಸನ್ಯಾಸಿ ವೇಷ? ಈಗ ನಿಮ್ಮ ನಾನು ಹೇಳಿದ್ದೇನೆ ಅವಳಲ್ಲಿ. ನಿಜವಾಗಿ ನಮ್ಮ ಯಜಮಾನರು ಬೇಡವ್ರು ಯಾಕೆ ನಮ್ಮ ಯಜಮಾನ ತಲೆ ಬೇಕೊಂಡಿದ್ದೇನೆ. ಬೇಡವ್ರು ಯಾಕೆ ನಮ್ಮ ಯಜಮಾನ ತಲೆ ಬೇಡ್ಕೊಳ್ತ. ಈಗ ನಿಮ್ಮ ಬೇಡವ್ರು ಯಾರು ಇಲ್ಲ. ಹೇಳಿ, ಕೆಲವು ಎಷ್ಟೋ ಭಿಕ್ಷುಕರಿಗೆ ಮನೆ ಬಾಗಿಲಿಗೆ ಹೋಗಿ ಏನೂ ಕೊಡುವುದಿಲ್ಲ. ಇವ್ರು ಮಾತ್ರ ಆಗಲ್ಲ, ಭಿಕ್ಷೆ ಕೊಟ್ಟವ್ರನ್ನ ಹೊಂದ್ಕೊಂಡು ಬಂದಿದ್ದಾರೆ. ಅದಲ್ಲ, ನಾವು ಭಿಕ್ಷೆ ಬೇಡಲಿಕ್ಕೆ ಹೋದಂತೆ ಅವ್ರು ಹೊತ್ಕೊಂಡು ಬರ್ಬೇಕು. ಆದ್ರಿಂದ ಅದು ಅರ್ಥಪೂರ್ಣವಾದ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀನ್ ಬಂದಿಯಲ್ಲ, ಆ, ಕೆಲಸ ಮಾಡಿದ್ಯಲ್ಲ, ಈಗ ನೀವು ಇಷ್ಟು ಹೇಳಿದ್ರು ಸೀತೆ ಏನ್ ಮಾಡ್ತಿದ್ಲು? ನೀರು ಹಾಕ್ತಾ ಇದ್ದೆ. ಹೊಡಿತಾ ಇದ್ರು. ಅಲ್ಲ, ನಾವು ಅದಕ್ಕೆ ಅಶೋಕವನ ಅಂತ ಕರೆದದ್ದು. ನೀವು ಹೋದಲ್ಲಿ ಶೋಕ ಇರಬಾರ್ದು. ನಾನು ಪ್ರಯತ್ನ ಮಾಡ್ತೇನೆ. ಅಲ್ಲ, ಪ್ರಯತ್ನ ಮಾಡಲೇ ಇಲ್ಲ. ನೀನು ಹೋದ್ಮೇಲೆ ಉಂಟಲ್ಲ, ಏನಾದ್ರೂ ಒಂದು ಪ್ರಕರಣ ತಕೊಂಡು ಮಾತಾಡಿದ್ರು ಇದು ಶೋಕ ತೆಗೆದು ನೀನೇ ಅಶೋಕ ಆಗ್ಬೇಕು. ಆದ್ರೆ ನೀ ಎಲ್ಲ ಹಾಗೆ ಮಾಡಿಲ್ಲ. ಇಲ್ಲಿ ಹೀಗೆ ಮಾಡ್ತೇವೆ. ಅವಳಿಗೆ ಕೈಯಲ್ಲಿ ಹರಿಸ್ತಾ ಇದ್ದಾಳೆ ಅವಳು. ಸಂಬಳ ಬಂತಲ್ಲ? ಕಷ್ಟ ಇನ್ನೇನು ಕಷ್ಟ. ಅಲ್ಲ, ಸಂಬಳ ಬಂತಾ? ಸಂಬಳ ಕೊಡ್ಬೇಕು. ಅಂತ ಪ್ರಯತ್ನ ಮಾಡಿದ್ದೀನಿ. ಉಳಿದ ವಿಷಯ ನಾನು ಇನ್ನೂ ಬೇಕು ಬರಲ್ಲ. ಅಂತ ಆ ಬಗ್ಗೆ ನಾನೇ ಮತ್ತು ಯೋಚಿಸಿ ಅದೇ ಕಳಿದೆ. ಹಾ. ಇಲ್ಲ, ಬೆಟ್ಟಿನ ಕಳಿಯ. ಆಯ್ತು. ನಿನ್ನೆಲ್ಲ ಇದ್ದದಕ್ಕೆ ನಿನ್ನದೇ ಇದೆ. ಬರಲ್ಲ. ಇವರಾಡಿದ ಮಾತು ನಾನು ಬಹಳ ಬೆಲೆ ಕೊಡಬೇಕಾದದ್ದಿದೆ. ಒಂದು ಮಾತು ಕೇಳಿದರೆ ನೀನು ಏನು ಆಳು ಮಾಡಿದ್ದು, ಆಳು ಮಗ ಮಾಡಿದ್ದು, ಮಜ್ಜಿಗೆ, ಸ್ವತಃ ಮಾಡುವುದು. ಉಪ್ಪಿನಕಾಯಿ. ಹಾಳು ಮಾಡಿದ್ದು ಯಾವುದು? ಹೌದು. ಹಾಳಲ್ಲ, ಹಾಳು ಮಾಡಿದ್ದು ಹಾಳು. ಆಳಲ್ಲ, ಮಗ ಮಾಡುವುದು. ಮಜ್ಜಿಗೆ ಅಲ್ಲ.
ಮಧ್ಯಮ ಸ್ವತಃ ತಾನೇ ಮಾಡುವುದು ಉತ್ತಮ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಅಲ್ಲವರ ಮಾತು. ಹಾಗಾಗಿ ಇವರು ಮಾಡಿದಂತಹ ಕಾರ್ಯ ಮಾತನಾಡಿದಂತಹ ಮಾತಿನ ಕುರಿತಾಗಿ ವಿಶೇಷವಾದ ಗಮನ ಕೊಡಬೇಕಾದಂತ ಅಗತ್ಯ ಇಲ್ಲವೇ ಇಲ್ಲ. ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕು. ಹಾಗಾಗಿಯೇ ನಾವು ಸಾಯಬೇಕು, ಸ್ವರ್ಗ ಕಾಣಬೇಕು, ಅಲ್ಲವರ ಮಾತಾಯ ಸೀತೆಯನ್ನು ಪಡೆಯಲೇಬೇಕು ಅಂತಾದ್ರೆ ನಾವೇ ಅಶೋಕವನದಂತ ಹೋಗಬೇಕು ಎಂಬ ಕಾರಣಕ್ಕಾಗಿ ಇಷ್ಟೆಲ್ಲ ಸಿದ್ಧತೆ ಮಾಡಿಕೊಂಡದ್ದು. ಹೆಣ್ಣುಗಳು ಸ್ವಾಭಾವಿಕವಾಗಿ ಒಲಿಯುವುದಿದ್ರೆ ಒಳ್ಳೆಯ ಆಭರಣಕ್ಕೆ, ಒಳ್ಳೆಯ ವಸ್ತ್ರಕ್ಕೆ ನಮ್ಮಲ್ಲಿ ಕೊರತೆ ಉಂಟೇನು? ನಮ್ಮಲ್ಲಿ ಕೆಲಸದವರು ಹಾಕುವ ಬಟ್ಟೆ ನೋಡಿದ್ರೆ ತಲೆ ತಿರುಗಬೇಕು. ಕೆಲಸ